ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಆ ಮೂಡಾದ ದಾಖಲೆಯಲ್ಲಿ ವೈಟ್ನರ್ ಹಾಕಿದಂತ ಅಕ್ಷರ ಏನು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಏನಿದು ಅಕ್ರಮ ಆಗಿರಬಹುದು ಅನ್ನೋದು. ಆ ಮೂಲ ದಾಖಲೆಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಸಿದ್ದರಾಮಯ್ಯ ಅವರ ಹಣೆ ಬರಹವನ್ನ ಬದಲಿಸುವಂತ ದಾಖಲೆಯ ಅದು. ಇದು ಮೂಡಾ ಹಗರಣದ ಬಿಗ್ ಅಪ್ಡೇಟ್. ಸಿಎಂ ದಾಖಲೆಯಲ್ಲಿ ವೈಟ್ನರ್ ಹಾಕಿದ ದಾಖಲೆ ಈಗ ಪತ್ತೆಯಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯಪಾಲರಿಗೆ ನೀಡಿದ್ದ ಉತ್ತರದಲ್ಲೂ ಕೂಡ ವೈಟ್ನರ್ ದಾಖಲೆ ನಾಪತ್ತೆಯಾಗಿತ್ತು. ಈಗ ಆ ದಾಖಲೆ ಪತ್ತೆಯಾಗಿದೆ. ಸಿಎಂ ದಾಖಲೆಯಲ್ಲಿ ವೈಟ್ನರ್ ಹಾಕಿದ ದಾಖಲೆ ಪತ್ತೆಯಾಗಿದೆ. ರಾಜ್ಯಪಾಲರಿಗೆ ನೀಡಿದ್ದ ಉತ್ತರದಲ್ಲೂ ಕೂಡ ಆ ವೈಟ್ನರ್ ಹಾಕಿದ್ದ ದಾಖಲೆಯೇ ಇರಲಿಲ್ಲ. ಕೋರ್ಟ್ನ ರಿಟ್ ಪಿಟಿಷನ್ ಅಲ್ಲೂ ಕೂಡ ವೈಟ್ನರ್ ದಾಖಲೆ ನಾಪತ್ತೆಯಾಗಿತ್ತು. ವೈಟ್ನರ್ ದಾಖಲೆ ಮೊದಲು ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ಅವತ್ತು ದಾಖಲೆಯಲ್ಲಿ ವೈಟ್ನರ್ ಹಾಕಿರುವಂತ ಅಂಶ ಇದೆಯಲ್ಲ, ಇದ್ರಲ್ಲಿ ಏನೋ ಒಂದು ಸಂಶಯ ಇದೆ, ಅನುಮಾನ ಇದೆ, ಏನೋ ಒಂದು ಅಕ್ರಮ ಆಗಿದೆ ಅನ್ನೋದನ್ನ ನಾವು ಎಚ್ಚರಿಸಿದ್ವಿ. ರಿಪಬ್ಲಿಕ್ ಕನ್ನಡ ನಾವೇ ಮೊದಲು ಈ ಕುರಿತಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದ್ದು. ಈಗ ದಿಢೀರಾಗಿ ಆ ಮೂಲ ದಾಖಲೆ ವೈಟ್ನರ್ ಹಾಕಿದ್ದಂತ ಆ ಪ್ರತಿ ಇದೆಯಲ್ಲ, ಆ ದಾಖಲೆಯ ಮೂಲ ಪ್ರತಿ ಈಗ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಕೊನೆಗೂ ಕೂಡ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿ ಆ ಮೂಲ ದಾಖಲೆ ಎಲ್ಲಿ ಹೋಯ್ತು, ಆ ಮೂಲ ದಾಖಲೆ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ಈಗ ಆ ಮೂಲ ದಾಖಲೆ ಪತ್ತೆಯಾಗಿದೆ. ಮೂಲ ದಾಖಲೆ ಪತ್ತೆಯಾಗಿದೆ. ವೈಟ್ನರ್ ಹಾಕಿದ್ದರ ಮೇಲೆಯೇ ಗಂಭೀರ ಅನುಮಾನ ವ್ಯಕ್ತವಾಗಿತ್ತು. ಏನೋ ಇಲ್ಲಿ ಸಂಶಯ, ಅನುಮಾನ ಇದೆ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸಿದ ದೂರುದಾರ ಸ್ನೇಹಮಯಿ ಕೃಷ್ಣ ವೈಟ್ನರ್ ಹಾಕಿದ್ದು ಯಾಕೆ ಎಂಬುದಕ್ಕೆ ಉತ್ತರ ಇಲ್ಲ. ಸಿಎಂ ನೀಡಿರುವ ದಾಖಲೆಯಲ್ಲಿ ಉತ್ತರ ಇಲ್ಲ. ಈಗ ಆ ದಾಖಲೆ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನು ಕೊಟ್ಟು ಸಿಎಂ ಪತ್ನಿ ಮೂಡಾಯಿಂದ 14 ಲೈವೇಶಗಳನ್ನು ಪಡೆದಂತ ವಿಚಾರ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ವೈಟ್ನರ್ ಹಾಕಿದಂತಹ ದಾಖಲೆ ಮೊಟ್ಟ ಮೊದಲ ಬಾರಿಗೆ ಪ್ರಸಾರ ಆಗಿತ್ತು. ಈ ವಿಚಾರ ಇಡೀ ರಾಜ್ಯದಲ್ಲಿ ಸಾಕಷ್ಟು ಕೋಲಾಹಲ ಹಬ್ಬಿಸಿದ್ದು. ಸಿಎಂ ಅವರು ವೈಟ್ನರ್ ಹಾಕಿರುವಂತಹ ಪತ್ರವನ್ನು ಮುಚ್ಚಿಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಇದಕ್ಕೆ ಅನುಮಾನ ಬರೋದಕ್ಕೆ ಶೋಕಾಸ್ ನೋಟಿಗೆ ರಾಜ್ಯಪಾಲರು ಕೊಟ್ಟಂತಹ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡುವಂತಹ ಸಿಎಂ ಅವರು ಆ ವೈಟ್ನರ್ ದಾಖಲೆ ಎಲ್ಲ ಮುಚ್ಚಿಟ್ಟಿದ್ರು. ಈಗ ಇವತ್ತು ಬರ್ತಾ ಇರುವಂತಹ ರಿಟ್ ಅಪೀಲ್ನಲ್ಲಿ ಆ ಒಂದು ವೈಟ್ನರ್ ದಾಖಲೆಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ತಿರುವು ಪಡೆದುಕೊಳ್ಳುತ್ತೆ, ಇದ್ರ ಬಗ್ಗೆ ಮಾತನಾಡೋದ್ರ ಜೊತೆಗೆ ದೂರದರಾಗಿರುವಂತಹ ಸ್ನೇಹ ಕೃಷ್ಣ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ವೈಟ್ನರ್ ದಾಖಲೆ ಮೊಟ್ಟ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಕೂಡ ಹೋಗಿದ್ರಿ. ನಮ್ಮಲ್ಲಿ ಫಸ್ಟ್ ಅದು ಬ್ರೇಕ್ ಆಗಿತ್ತು ಸರ್. ಆ ದಾಖಲೆಯನ್ನು ಮುಚ್ಚಿಟ್ಟಿದ್ರು ಯಾವಾಗ ಶೋಕಾಸ್ ನೋಟಿಗೆ ಉತ್ತರ ಕೊಡುವ ಸಂದರ್ಭದಲ್ಲೂ ಕೂಡ. ಇವತ್ತು ಬರ್ತಾ ಇರುವಂತಹ ಕೇಸಲ್ಲಿ ನ್ಯಾಯಾಲಯಕ್ಕೆ ಆ ಒಂದು ವೈಟ್ನರ್ ದಾಖಲೆಯನ್ನು ಸಲ್ಲಿಸಿದ್ದಾರೆ ಸರ್. ಇದು ಎಷ್ಟರ ಮಟ್ಟಿಗೆ ತಿರುವು ಕೊಡುತ್ತೆ ಸರ್? ಸರ್, ಸಿದ್ದರಾಮಯ್ಯ ವಿರುದ್ಧ ಏನು ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಹಲವಾರು ದಾಖಲೆಗಳು ಪ್ರಮುಖ ಸಾಕ್ಷಿ ಆಗುತ್ತೆ. ಅದೇ ರೀತಿ ದಿನಾಂಕ 23/6/2014 ಶ್ರೀಮತಿ ಪಾರ್ವತಿಯವರು ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಮನವಿ ಪತ್ರ ಕೊಟ್ಟಿದೆ ಅಂತ ಹೇಳಿದ್ರೆ, ಆ ಮನವಿ ಪತ್ರದ 2ನೇ ಪುಟದಲ್ಲಿ ಕೆಲವು ಪದಗಳು ವೈಟ್ನರ್ ಹಾಕಿದರು. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು, ವಿವಾದಗಳು ಕೂಡ ಉಂಟಾಗಿತ್ತು. ಈ ಪತ್ರದ ಬಗ್ಗೆ 1ನೇ ಪುಟವನ್ನು ಮಾತ್ರ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಕೊಟ್ಟಿದ್ದರು. ಮತ್ತು ಈ ಮೊದಲು ಏನು ಅವರು ರಿಟ್ ಪಿಟಿಷನ್ ಹಾಕೊಂಡಿದ್ರು ಅದರಲ್ಲೂ ಕೂಡ ಮೊದಲನೇ ಪುಟ ಹಾಕಿದ್ರು, 2ನೇ ಪುಟ ಹಾಕಿರಲ್ಲ. ನಾವು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಮಾತೆಲ್ಲ ಆಡಿದ ನಂತರ ಈಗ ರಿಟ್ ಅಪೀಲ್ನಲ್ಲಿ ಆ ದಾಖಲೆಯನ್ನು ಸಲ್ಲಿಸಿದ್ದಾರೆ. ಆದರೆ ಆ ವೈಟ್ನರ್ ಹಾಕಿದ್ದು ಯಾವಾಗ, ಯಾವ ಕಾರಣಕ್ಕೆ, ಯಾರು ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಈಗ ಇದ್ರ ಬಗ್ಗೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಒಂದು ಅಭಿಪ್ರಾಯನ ಹೇಳಿ, ಇದು ದೇವನೂರು 3ನೇ ಹಂತದಲ್ಲಿ ನಿವೇಶನ ಕೇಳಿ ಬರೆದಂಥ ಪದಗಳಿಗೆ ವೈಟ್ನರ್ ಹಾಕಲಾಗಿತ್ತು ಅಂತ ಕೂಡ ಹೇಳಿದರು. ಆದರೆ ಅಲ್ಲಿ ವೈಟ್ನರ್ ಹಾಕಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಹೇಳಿರಲ್ಲ. ಈಗ ದೇವನೂರು 3ನೇ ಹಂತದಲ್ಲಿ ಸಾಕಷ್ಟು ನಿವೇಶನಗಳು ಬಾಕಿ ಇತ್ತು. ಆ ಉಲ್ಲೇಖ ಇದ್ದರೆ ಅದೇ ಬಡಾವಣೆಯಲ್ಲಿ ಆ ನಿವೇಶನ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇವರು ಅದಕ್ಕೆ ವೈಟ್ನರ್ ಹಾಕಿ ವಿಜಯನಗರದಲ್ಲಿ ನಿವೇಶನ ಪಡೆದ್ರು ಅಂತ ಇಲ್ಲಿ ಸ್ಪಷ್ಟವಾಗಿ ಸಾಬೀತಾಗುತ್ತೆ. ಹಾಗಾಗಿ ಈ ಒಂದು ಸಾಕ್ಷ್ಯಾಧಾರ, ಈ ಅಂಶ ಇವತ್ತಿನ ಒಂದು ವಿಚಾರಣೆ ಸಂದರ್ಭದಲ್ಲಿ ಪ್ರಮುಖ ಆಗ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಸಿಎಂ ಅವರ ಪ್ರಭಾವದ ಬಗ್ಗೆ ತನಿಖೆ ನಡೀತಾ ಇರುವಂಥದ್ದು ಸರ್. ಈಗ ಈ ವೈಟ್ನರ್ ದಾಖಲೆ ಸಲ್ಲಿಸಿರೋ ಕಾರಣಕ್ಕಾಗಿ ಈ ಕೇಸಲ್ಲಿ ಒಂದಷ್ಟು ಸಂಕಷ್ಟ ಫಿಕ್ಸ್ ಅನ್ಸುತ್ತೆ ಸರ್ ಅಂತ? ಖಂಡಿತವಲ್ಲ ಸರ್. ಈಗ ವೈಟ್ನರ್ ಹಾಕಿರೋದ್ರ ಬಗ್ಗೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ.
ಆ ಮೂಡಾದ ದಾಖಲೆಯಲ್ಲಿ ವೈಟ್ನರ್ ಹಾಕಿದಂತ ಅಕ್ಷರ ಏನು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಏನಿದು ಅಕ್ರಮ ಆಗಿರಬಹುದು ಅನ್ನೋದು. ಆ ಮೂಲ ದಾಖಲೆಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಸಿದ್ದರಾಮಯ್ಯ ಅವರ ಹಣೆ ಬರಹವನ್ನ ಬದಲಿಸುವಂತ ದಾಖಲೆಯ ಅದು. ಇದು ಮೂಡ ಹಗರಣದ ಬಿಗ್ ಅಪ್ಡೇಟ್. ಸಿಎಂ ದಾಖಲೆಯಲ್ಲಿ ವೈಟ್ನರ್ ಹಾಕಿದ ದಾಖಲೆ ಈಗ ಪತ್ತೆಯಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯಪಾಲರಿಗೆ ನೀಡಿದ್ದ ಉತ್ತರದಲ್ಲೂ ಕೂಡ ವೈಟ್ನರ್ ದಾಖಲೆ ನಾಪತ್ತೆಯಾಗಿತ್ತು. ಈಗ ಆ ದಾಖಲೆ ಪತ್ತೆಯಾಗಿದೆ. ಸಿಎಂ ದಾಖಲೆಯಲ್ಲಿ ವೈಟ್ನರ್ ಹಾಕಿದ ದಾಖಲೆ ಪತ್ತೆಯಾಗಿದೆ. ರಾಜ್ಯಪಾಲರಿಗೆ ನೀಡಿದ್ದ ಉತ್ತರದಲ್ಲೂ ಕೂಡ ಆ ವೈಟ್ನರ್ ಹಾಕಿದ್ದ ದಾಖಲೆಯೇ ಇರಲಿಲ್ಲ. ಕೋರ್ಟ್ನ ರಿಟ್ ಪಿಟಿಷನ್ ಅಲ್ಲೂ ಕೂಡ ವೈಟ್ನರ್ ದಾಖಲೆ ನಾಪತ್ತೆಯಾಗಿತ್ತು. ವೈಟ್ನರ್ ದಾಖಲೆ ಮೊದಲು ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ಅವತ್ತು ದಾಖಲೆಯಲ್ಲಿ ವೈಟ್ನರ್ ಹಾಕಿರುವಂತ ಅಂಶ ಇದೆಯಲ್ಲ, ಇದರಲ್ಲಿ ಏನೋ ಒಂದು ಸಂಶಯ ಇದೆ, ಅನುಮಾನ ಇದೆ, ಏನೋ ಒಂದು ಅಕ್ರಮ ಆಗಿದೆ ಅನ್ನೋದನ್ನ ನಾವು ಎಚ್ಚರಿಸಿದ್ವಿ. ರಿಪಬ್ಲಿಕ್ ಕನ್ನಡ ನಾವೇ ಮೊದಲು ಈ ಕುರಿತಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದ್ದು. ಈಗ ದಿಢೀರಾಗಿ ಆ ಮೂಲ ದಾಖಲೆ ವೈಟ್ನರ್ ಹಾಕಿದ್ದಂತ ಆ ಪ್ರತಿ ಇದೆಯಲ್ಲ, ಆ ದಾಖಲೆಯ ಮೂಲ ಪ್ರತಿ ಈಗ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಕೊನೆಗೂ ಕೂಡ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿ ಆ ಮೂಲ ದಾಖಲೆ ಎಲ್ಲಿ ಹೋಯ್ತು, ಆ ಮೂಲ ದಾಖಲೆ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ಈಗ ಆ ಮೂಲ ದಾಖಲೆ ಪತ್ತೆಯಾಗಿದೆ. ವೈಟ್ನರ್ ಹಾಕಿದ್ದರ ಮೇಲೆಯೇ ಗಂಭೀರ ಅನುಮಾನ ವ್ಯಕ್ತವಾಗಿತ್ತು. ಏನೋ ಇಲ್ಲಿ ಸಂಶಯ, ಅನುಮಾನ ಇದೆ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸಿದ ದೂರುದಾರ ಸ್ನೇಹಮಯಿ ಕೃಷ್ಣ ವೈಟ್ನರ್ ಹಾಕಿದ್ದು ಯಾಕೆ ಎಂಬುದಕ್ಕೆ ಉತ್ತರ ಇಲ್ಲ. ಸಿಎಂ ನೀಡಿರುವ ದಾಖಲೆಯಲ್ಲಿ ಉತ್ತರ ಇಲ್ಲ. ಈಗ ಆ ದಾಖಲೆ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನು ಕೊಟ್ಟು ಸಿಎಂ ಪತ್ನಿ ಬೋಡಾಯಿಂದ 14 ನೈವೇಶಗಳನ್ನು ಪಡೆದಂಥ ವಿಚಾರ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ವೈಟ್ನರ್ ಹಾಕಿದಂತಹ ದಾಖಲೆ ಮೊದಲ ಬಾರಿಗೆ ಪ್ರಸಾರ ಆಗಿತ್ತು. ಈ ವಿಚಾರ ಇಡೀ ರಾಜ್ಯದಲ್ಲಿ ಸಾಕಷ್ಟು ಕೋಲಾಹಲ ಹಬ್ಬಿಸಿದ್ದು. ಸಿಎಂ ಅವರು ವೈಟ್ನರ್ ಹಾಕಿರುವಂತಹ ಪತ್ರವನ್ನು ಮುಚ್ಚಿಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಇದಕ್ಕೆ ಅನುಮಾನ ಬರೋದಕ್ಕೆ ಶೋಕಾಸ್ ನೋಟಿಗೆ ರಾಜ್ಯಪಾಲರು ಕೊಟ್ಟಂತಹ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡುವಂತಹ ಸಿಎಂ ಅವರು ಆ ವೈಟ್ನರ್ ದಾಖಲೆ ಎಲ್ಲ ಮುಚ್ಚಿಟ್ಟಿದ್ರು. ಈಗ ಇವತ್ತು ಬರ್ತಾ ಇರುವಂತಹ ರಿಟ್ ಅಪೀಲ್ನಲ್ಲಿ ಆ ಒಂದು ವೈಟ್ನರ್ ದಾಖಲೆಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ತಿರುವು ಪಡೆದುಕೊಳ್ಳುತ್ತೆ, ಇದ್ರ ಬಗ್ಗೆ ಮಾತನಾಡೋದ್ರ ಜೊತೆಗೆ ದೂರದರಾಗಿರುವಂತಹ ಸ್ನೇಹ ಕೃಷ್ಣ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ವೈಟ್ನರ್ ದಾಖಲೆ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಕೂಡ ಹೋಗಿದ್ರಿ. ನಮ್ಮಲ್ಲಿ ಫಸ್ಟ್ ಅದು ಬ್ರೇಕ್ ಆಗಿತ್ತು ಸರ್. ಆ ದಾಖಲೆಯನ್ನು ಮುಚ್ಚಿಟ್ಟಿದ್ರು ಯಾವಾಗ ಶೋಕಾಸ್ ನೋಟಿಗೆ ಉತ್ತರ ಕೊಡುವ ಸಂದರ್ಭದಲ್ಲೂ ಕೂಡ. ಇವತ್ತು ಬರ್ತಾ ಇರುವಂತಹ ಕೇಸಲ್ಲಿ ನ್ಯಾಯಾಲಯಕ್ಕೆ ಆ ಒಂದು ವೈಟ್ನರ್ ದಾಖಲೆಯನ್ನು ಸಲ್ಲಿಸಿದ್ದಾರೆ ಸರ್. ಇದು ಎಷ್ಟರ ಮಟ್ಟಿಗೆ ತಿರುವು ಕೊಡುತ್ತೆ ಸರ್? ಸಿದ್ದರಾಮಯ್ಯ ವಿರುದ್ಧ ಏನು ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಹಲವಾರು ದಾಖಲೆಗಳು ಪ್ರಮುಖ ಸಾಕ್ಷಿ ಆಗುತ್ತೆ. ಅದೇ ರೀತಿ ದಿನಾಂಕ 23/6/2014 ಶ್ರೀಮತಿ ಪಾರ್ವತಿಯವರು ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಮನವಿ ಪತ್ರ ಕೊಟ್ಟಿದೆ ಅಂತ ಹೇಳಿದ್ರೆ, ಆ ಮನವಿ ಪತ್ರದ 2ನೇ ಪುಟದಲ್ಲಿ ಕೆಲವು ಪದಗಳು ವೈಟ್ನರ್ ಹಾಕಿದರು. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು, ವಿವಾದಗಳು ಕೂಡ ಉಂಟಾಗಿತ್ತು. ಈ ಪತ್ರದ ಬಗ್ಗೆ 1ನೇ ಪುಟವನ್ನು ಮಾತ್ರ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಕೊಟ್ಟಿದ್ದರು. ಮತ್ತು ಈ ಮೊದಲು ಏನು ಅವರು ರಿಟ್ ಪಿಟಿಷನ್ ಹಾಕೊಂಡಿದ್ರು ಅದರಲ್ಲೂ ಕೂಡ ಮೊದಲನೇ ಪುಟ ಹಾಕಿದ್ರು, 2ನೇ ಪುಟ ಹಾಕಿರಲ್ಲ. ನಾವು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಮಾತೆಲ್ಲ ಆಡಿದ ನಂತರ ಈಗ ರಿಟ್ ಅಪೀಲ್ನಲ್ಲಿ ಆ ದಾಖಲೆಯನ್ನು ಸಲ್ಲಿಸಿದ್ರು. ಆದರೆ ಆ ವೈಟ್ನರ್ ಹಾಕಿದ್ದು ಯಾವಾಗ, ಯಾವ ಕಾರಣಕ್ಕೆ, ಯಾರು ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಈಗ ಇದ್ರ ಬಗ್ಗೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಒಂದು ಅಭಿಪ್ರಾಯನ ಹೇಳಿ, ಇದು ದೇವನೂರು 3ನೇ ಹಂತದಲ್ಲಿ ನಿವೇಶನ ಕೇಳಿ ಬರೆದಂಥ ಪದಗಳಿಗೆ ವೈಟ್ನರ್ ಹಾಕಲಾಗಿತ್ತು ಅಂತ ಕೂಡ ಹೇಳಿದರು. ಆದರೆ ಅಲ್ಲಿ ವೈಟ್ನರ್ ಹಾಕಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಹೇಳಿರಲ್ಲ. ಈಗ ದೇವನೂರು 3ನೇ ಹಂತದಲ್ಲಿ ಸಾಕಷ್ಟು ನಿವೇಶನಗಳು ಬಾಕಿ ಇತ್ತು. ಆ ಉಲ್ಲೇಖ ಇದ್ದರೆ ಅದೇ ಬಡಾವಣೆಯಲ್ಲಿ ಆ ನಿವೇಶನ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇವರು ಅದಕ್ಕೆ ವೈಟ್ನರ್ ಹಾಕಿ ವಿಜಯನಗರದಲ್ಲಿ ನಿವೇಶನ ಪಡೆದರು ಅಂತ ಇಲ್ಲಿ ಸ್ಪಷ್ಟವಾಗಿ ಸಾಬೀತಾಗುತ್ತೆ. ಹಾಗಾಗಿ ಈ ಒಂದು ಸಾಕ್ಷ್ಯಾಧಾರ, ಈ ಅಂಶ ಇವತ್ತು ನಾನು ವಿಚಾರಣೆಯ ಸಂದರ್ಭದಲ್ಲಿ ಪ್ರಮುಖ ಆಗ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಸಿಎಂ ಅವರ ಪ್ರಭಾವದ ಬಗ್ಗೆ ತನಿಖೆ ನಡೀತಾ ಇರುವಂಥದ್ದು ಸರ್. ಈಗ ಈ ವೈಟ್ನರ್ ದಾಖಲೆ ಸಲ್ಲಿಸಿದ ಕಾರಣಕ್ಕಾಗಿ ಈ ಕೇಸಲ್ಲಿ ಒಂದಷ್ಟು ಸಂಕಷ್ಟ ಫಿಕ್ಸ್ ಅನ್ಸುತ್ತೆ ಸರ್ ಅಂತ. ಖಂಡಿತವಲ್ಲ ಸರ್. ಈಗ ವೈಟ್ನರ್ ಹಾಕಿರೋದ್ರ ಬಗ್ಗೆ